ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಆ್ಯಂಡ್ ಗುಡಸ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ, ಡೈಲಿ ಅಪ್ಡೇಟ್ ಮಾಡ್ದಲೇ ನಾನು. ಸಾರಿ ಫಾರ್ ದ್ಯಾಟ್. ಈ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದು ಒಂದು ವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತು ಈ ವ್ಲಾಗ್ನ ಶುರು ಮಾಡೋಣ. ಏನೇನಾಗುತ್ತೆ ಏನು ಎಲ್ಲನೂ ಕೂಡ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಈ ವ್ಲಾಗ್ ಶುರು ಆಗಿರೋದು ಬಂದು ಯುಗಾದಿ ಹೊಸ್ತಡಕ ದಿನದಿಂದ. ಫಾರ್ ಎ ಚೇಂಜ್ ಕುಣಿಗಲ್ಗೆ ಹೋದಾಗ ಜ್ಯೂಸ್ ಕುಡ್ಕೊಂಡು ಬರೋದು ಈ ಥರ ಮಾಡ್ತಿದ್ವಿ. ಇವತ್ತು ಜ್ಯೂಸ್ ಕುಡಿಬೇಕು, ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು 3 ಜನ ಸಂಜೆ ಬಂದಿದ್ವಿ. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಹಣ್ಣು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಗ್ರಹಾರಕ್ಕೆ ಬಂದಿದ್ವಿ. ಫ್ರೆಶ್ ಹಣ್ಣುಗಳೆಲ್ಲ ಏನೂ ಇರಲಿಲ್ಲ ಜಾಸ್ತಿ, ಹಾಗಾಗಿ ಆ್ಯಪಲ್ ಒಂದು ತೊಗೊಂಡು ಬಂದ್ವಿ. ಅದೂ ಸ್ವಲ್ಪ ಹಾಳಾಗಿತ್ತು. ಆನ್ ದ ವೇ ಬರಬೇಕಾದ್ರೆ ಹಂಗೇ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟ್ಗೆ ಹೋಗಿ ಮನೆಗೆ ಬೇಕಾಗಿರೋ ಸ್ವಲ್ಪ ಐಟಮ್ನ ತೊಗೋಬೇಕಾಗಿತ್ತು. ಅಪ್ಪನೂ ಕೂಡ ಈ ಥರ ಎಲ್ಲ ಕರ್ಕೊಂಡು ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಅವನಿಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವನೂ ಕರ್ಕೊಂಡು ಬಂದ್ವಿ. ಅವನಂತೂ ಫುಲ್ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ನಾನೇನಾದರೂ ಈ ಸೈಡ್ ಬಂದಾಗ ಸ್ಟೋರ್ ಕಿಂಗ್ ಸೂಪರ್ ಮಾರ್ಕೆಟಲ್ಲೇ ನಾನು ಶಾಪಿಂಗ್ನ ಮಾಡ್ತಿರ್ತೀನಿ. ಬಿಕಾಸ್ ನಾವು ಶಾಪಿಂಗ್ ಮಾಡಿದ್ರೆ 100 ರೂಪೀಸ್ಗೆ ಒಂದು 2 ಕಾಯಿನ್ಸ್ ಅಂತ ಆ್ಯಡ್ ಆಗೇ ಆಗುತ್ತೆ. ಆ ಕಾಯಿನ್ಸು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲೋ ಶಾಪಿಂಗ್ ಮಾಡಿದಾಗ ಅದು ಅಷ್ಟು ನಮ್ಮದು ಸೇವಿಂಗ್ಸ್ ಆಗೋಲ್ಲ, ಇಲ್ಲೊಂಚೂರಾದರೂ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಶಾಪಿಂಗ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಅಪ್ಪ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ ಅಂತ. ಇವಾಗ ಫುಲ್ ಶಾಪಿಂಗ್ ಎಲ್ಲ ಮಾಡಿ ಬಿಲ್ ಪೇ ಮಾಡಿ ಇವಾಗ ಓಡ್ತಾ ಇದ್ದೀವಿ. ಅವನಂತೂ ಆಚೆ ಬರೋಕ್ಕೆ ತಯಾರಿಲ್ಲ. ಐಸ್ ಕ್ರೀಮು ಏನೋ ಜಮ್ಸ್ ಏನೋ ಸಮಥಿಂಗ್ ಏನೋ ತೆಗಿಸ್ಕೊಂಡ, ಅದನ್ನ ಇಟ್ಕೊಂಡು ಫುಲ್ ಓಡಾಡ್ತಾ ಇದ್ದ. ಇವಾಗ ಮನೆಗೆ ಬಂದಿದ್ದೀವಿ, ಕರೆಂಟ್ ಕೂಡ ಇಲ್ಲ. ಇದು ಹಾಕೊಂಡ್ ಕೊಡು. ಬೆಂಕಿ ಅಂತ ಏನು ಗೈಸ್, ಬೆಂಕಿ ನಂಗೆ ಆಯ್ಸು. ಅವನಿಗೆ ಬೇಕಾಗಿರೋ ಅದ್ರಲ್ಲಿ ಸಿಗ್ದು ಅವ್ನು ತಗೊಂಡು ಹೊಂಟ. ಇದೆಲ್ಲ ಏನು ಬೇಕಾಗಿಲ್ವಲ್ಲ ಅವನಿಗೆ, ಇದೆಲ್ಲ ಉಪ್ಪು ಪಪ್ಪು ಅಲ್ವಾ, ಅದಕ್ಕೆ ಅವನಿಗೇನು ಬೇಡ. ಅದರ ನೆಕ್ಸ್ಟ್ ಡೇ ನನಗೆ ಒಂದು ಹೇರ್ ಸ್ಟೈಲ್ ಆರ್ಡ್ರ್ ಬಂದಿತ್ತು, ಸಬ್ ಆರ್ಡರು. ಅದಕ್ಕೆ ನಾನು ಇವಾಗ ಹೇರ್ ಸ್ಟೈಲ್ ಮಾಡೋದಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಇದು ಆಲ್ರೆಡಿ ಈವ್ನಿಂಗ್ ಅಂದರೆ ಒಂದು 4 o'clock ಆಗಿತ್ತು. ಆವಾಗ ಈಗ ಹೊರಟಿರೋದು. ಇವಾಗ ಅಕ್ಕ ಬಂದು ನಮ್ಮೂರವರೇನೆ, ಅವ್ರದ್ದು ಮೇಕಪ್ ಇತ್ತು, ಅವ್ರ ಜೊತೆ ನಾನು ಹೇರ್ ಸ್ಟೈಲಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ನನಗೆ ಯಾವುದೂ ಆರ್ಡ್ರ್ ಇರಲಿಲ್ಲ, ಅದಕ್ಕೆ ಅವ್ರ ಜೊತೆ ಹೋಗಿದ್ದೆ. ಬ್ರೈಡೆಲ್ಲ ರೆಡಿ ಆಗಿದ್ದಾರೆ. ಇವರೊಬ್ಬರು ನಾನ್ ಬ್ರೈಡಲ್ಲು, ಇಬ್ಬರು ಏನೋ ನಾನ್ ಬ್ರೈಡಲ್, ಇಬ್ಬರು 3 ಜನನೇನೋ ನಾನ್ ಬ್ರೈಡಲ್ಸ್ ಇದ್ದರು. ಸ್ಯಾರಿ ಇತ್ತು ಮತ್ತು ಹೇರ್ ಸ್ಟೈಲ್ ಎಲ್ಲ ಕೂಡ ಇತ್ತು. ನಾನೊಂದು 3 ಜನಕ್ಕೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಸ್ಯಾರಿ ಒಂದಿಬ್ಬರಿಗೆ ಸ್ಯಾರಿ ಟ್ರ್ಯಾಪಿಂಗ್ ಮಾಡಿದೆ. ಊಟ ಎಲ್ಲ ಮಾಡಿಕೊಂಡು ಬಂದು ಮನೆಗೆ ಮಲ್ಕೊಂಡು ಅದರ ನೆಕ್ಸ್ಟ್ ಮಾರ್ನಿಂಗು ಮತ್ತೆ 5 ಗಂಟೆಗಿದ್ದು ರೆಡಿ ಎಲ್ಲ ಆಗಿ ಮತ್ತೆ ಹೇರ್ ಸ್ಟೈಲ್ಗೆ ಅಂತ ಬಂದಿದ್ದೀವಿ. ಮತ್ತು ಇವತ್ತು ನನಗೆ ಈವೆಂಟ್ ಕೂಡ ಇದೆ, ಹಂಗಾಗಿ ಇಲ್ಲಿ ಮುಗಿಸಿ 8 ಗಂಟೆ ಅಷ್ಟೆಲ್ಲ ನಾನು ರಿಟರ್ನ್ ಹೋಗ್ಬೇಕು. ಮತ್ತು ಇದು ಹೇರ್ ಸ್ಟೈಲ್ ಆಫ್ ದ ಡೇ ಅಂತ ಹೇಳ್ಬೋದು, ನನ್ನ ಫೇವ್ರೆಟ್ ಇಷ್ಟ ಆಗಿದ್ದು. ಈಗ ಮುಗಿಸ್ಕೊಂಡು ಇವಾಗ ನಾನು ಬೇಗ ತಿಂಡು ಏನು ಮಾಡಲಿಲ್ಲ, ಟೈಮ್ ಕೂಡ ಹೋಗಿತ್ತು. ನನ್ನ ತಮ್ಮ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆಲ್ಲ ರೆಡಿಯಾಗಿ ಕೂತಿದ್ರು. ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು. ಸಂಡೇ ಅವ್ರು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಇಲ್ಲೇ ಹತ್ರ ಭಕ್ತರಳ್ಳಿ ಹತ್ರ ಇದ್ದಿದ್ದು, ಮಾಡಿಬಿಟ್ಟು ವಾಪಸ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ಅವರು ಫಸ್ಟೇ ತಿಂಡಿ ತಿಂದ್ಬಿಡಿ ಆಮೇಲೆ ಮಾಡಿ ಅಂತ ಅಂದರು. ನಾನು ನನ್ನ ತಮ್ಮ ತಿಂಡಿ ತಿಂದಿರಲಿಲ್ಲ, ಈ ಮಕ್ಕಳಿಬ್ರು ತಿಂದಿದ್ರು. ನಾವಿಬ್ಬರು ತಿಂಡಿ ತಿಂದ್ಕೊಂಡು ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವ್ರು ಹೇಳಿದ ಕಾಂಬಿನೇಷನ್ನು ಮತ್ತು ಅವ್ರು ಹೇಳಿದ ಡಿಸೈನ್ನ ನಾವು ಇವಾಗ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ರಿಂಗೆಲ್ಲ ಸೆಟ್ ಮಾಡ್ಕೊತಾ ಇದ್ದ, ನಾನು ಬಲೂನ್ಸ್ ಎಲ್ಲ ಬ್ಲೋ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಇದೆ ಪ್ಲೇಸು. ಸ್ಟೇಜ್ ಏನು ಹಾಕ್ಸಿಲ್ಲ, ಮ್ಯಾಟ್ ಹಾಕ್ಸಿದ್ರು. ನೆಲ ಸಾದಾ ಅಂದರೆ ಅಂಕು ಇಲ್ದಲೆ ಪ್ಲೇನಾಗೆ ಗಾರೆ ಎಲ್ಲ ಇದ್ದು ಚೆನ್ನಾಗಿದ್ದರೆ ಅದ್ರ ಮೇಲೆ ಮಾಡ್ಬೋದು. ಡೌನು ಅಪ್ಪು ಆ ಥರ ಎಲ್ಲ ಇದ್ದರೆ ಸ್ಟೇಜ್ ಹಾಕ್ಲೇಬೇಕಾಗತ್ತೆ. ಚೆನ್ನಾಗಿದ್ದಿದ್ದು ನೆಲ ಇದ್ದಿದ್ದ ಕಾರಣ ಅದ್ರ ಮೇಲೆ ಅದು ಕೆಳಗೇನೆ ಮ್ಯಾಟ್ ಹಾಕ್ಸಿ ಅಲ್ಲೇ ಡೆಕೋರೇಷನ್ನ ಮಾಡಿಸ್ತಾ ಇದ್ದೀವಿ. ಅಪ್ಪು ಅಂತೂ ತೀಟೆ ಮಾಡ್ತಾಯಿದ್ದ ಪಾಪ. ಹಣ್ಣಂಗೆ ಹಿಂಸೆ ಕೊಟ್ಕೊಂಡು ಎಲ್ಲರಿಗೂ ಯಾರಾದರೂ ಹೊಡೆದ್ರೆ ಅವ್ನು ಎದುರುಕೊಳ್ಳೋದಿಲ್ಲ, ಅವ್ರಿಗೆ ರಿವರ್ಸ್ ಹೊಡೆಯೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಇವಾಗ ಫೈನಲ್ ಆಗಿ ಡೆಕೋರೇಷನ್ ರೆಡಿಯಾಗಿದೆ. ಹೇಗಿದೆ ಏನು ಅಂತ ನೀವು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಆ್ಯಸ್ ಯೂಶುವಲ್ ನಾನು ಕೇಳ್ತಿರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆದರೆ ನೀವು ಹೇಳಿ. ಮತ್ತು ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ಗೆ ಏನಾದರೂ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಆ್ಯಂಡ್ ಇವಾಗ ಮುಗಿಸ್ಕೊಂಡು ನಾವು ಮನೆಗೆ ಬರ್ತಾಯಿದ್ದೀವಿ. ಅದವೇ ಬರ್ಬೇಕಾದ್ರೆ ಬಿಸಿಲು ಸಿಕ್ಕಾಪಟ್ಟೆ, ಏನಾದರೂ ಕೋಲ್ಡಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋಗಿ ಜ್ಯೂಸ್ ಎಲ್ಲ ತೊಗೊಂಬಂದುಬಿಟ್ಟಿದ್ವಿ. ಮನೆಗೆ ಹೋಗಿ ಕುಡಿಯೋಣ ಸುಮ್ಮನೆ ಇರೋ ಅಂತಂದರೆ ಅವನಿಗೆ ಅಷ್ಟೊಂದು ಅರ್ಜೆಂಟ್ ಇಲ್ಲೇ ಬೇಕು ಅಂತ ಇದ್ದ. ಫಿಶ್
ಅದು ಮಾತ್ರ ತಿನ್ನೋದು ಮಾತ್ರ ಗೊತ್ತಾಯ್ತದೆ. ಜ್ಯೂಸ್, ಜಗ್, ಕೈಟ್, ಬರಲ್ಲ ಹೇಳಕ್ ಬರೋ ಮಾತ್ರ ಹೇಳೋದು. ಲೋಟಸ್, ಅಷ್ಟೇನಾ? ONE1 ONE1 2 3 4 5 ಅಷ್ಟೇ. ಇಂಟ್ರೆಸ್ಟ್ ಇಲ್ಲ ಓದೋದಲ್ಲಿ. ಮಕ್ಕಳು ಆರೋಗ್ಯವಾಗಿದ್ರೇ ನೋಡೋಕೆ ಚಂದ. ಹಿಂಗೆಲ್ಲ ಹುಷಾರಿಲ್ಲ ಅಂದರೆ ನೋಡೋದಕ್ಕಾಗಲ್ಲ. ಅಪ್ಪಗೆ ಇವತ್ತು ಜ್ವರ ಬಂದ್ಬಿಟ್ಟಿದೆ, ಹುಷಾರಿಲ್ಲ. ನೈಟು ಸ್ವಲ್ಪ ಜ್ವರ ಕಾಣಿಸ್ತು, ಅಷ್ಟೇನಿರಲಿಲ್ಲ ಅಂತ ಸುಮ್ಮನಾದ್ವಿ. ಆಮೇಲೆ ಮಧ್ಯರಾತ್ರಿಯಲ್ಲಿ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ಹಾಸ್ಪಿಟಲಿಗೆ ಬೆಳಗ್ಗೆ ಎದ್ದು ಕರ್ಕೊಂಡು ಬಂದ್ವಿ. ನರಸಿಂಹಯ್ಯ ಡಾಕ್ಟ್ರ್ ಅಂತ, ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟ್ ರೋಡು, ಇಲ್ಲೇ ಇರೋದಿರು. ನಾನು ಪಾಪು ಸಣ್ಣ ಇರ್ಬೇಕಾದ್ರಿಂದ ನಾನು ಇಲ್ಲೇ ರೂಢಿ ಆಗೋಗ್ಬಿಟ್ಟಿದ್ದೆ. ಇಲ್ಲೇ ಕರ್ಕೊಂಬಂದು ತೋರಿಸ್ತೀನಿ. ಬೆಳಿಗ್ಗೆ ಒಂದು ಸ್ವಲ್ಪ ಕಮ್ಮಿ ಆಗಿರ್ತಿತ್ತು, ನೈಟ್ ಟೈಮ್ ಬಂದ್ಬಿಡ್ತಿತ್ತು. ಅವರು ಶಿರಾಪ್ ಬರ್ಕೊಟ್ರು, ಬರೀ ಜ್ವರ ಅಷ್ಟೇ ಇದ್ದಿದ್ದು, ಕೆಮ್ಮು ನೆಗಡಿ ಎಲ್ಲ ಏನೂ ಇರಲಿಲ್ಲ. ಹಂಗೇನೆ ಹೋಗ್ಬೇಕಾರೆ ಹಣ್ಣೆಲ್ಲ ತೊಗೊಂಡು ಕೊಡಿಸ್ಬಿಟ್ಟು ಅಪ್ಪ ಅವನ್ನ ಕರ್ಕೊಂಡೋದ್ರು. ನನಗೆ ಸಂಪ್ರೀತ ಅವ್ರ ಊರಲ್ಲಿ ಒಂದು ಮೆಹಂದಿ ಆರ್ಡ್ರ್ ಇತ್ತು, ಅವ್ರು ಒಪ್ಕೊಂಡಿದ್ರು. ಮೊದಲೇ ಒಪ್ಕೊಂಡ್ಬಿಟ್ಟಿದ್ದೆ. ಜ್ವರ ಬಂದ್ರೂ ಏನು ಮಾಡಿದ್ರು ನೋಡಿ, ವರ್ಕ್ ಅಂದ ಮಗುನ ಬಿಟ್ಟು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಈತ ಕೆಲಸನೂ ಬಿಡೋಕ್ಕಾಗಲ್ಲ, ಮಗುನೂ ಬಿಡೋಕ್ಕಾಗಲ್ಲ ಅನ್ನಂಗೆ. ಹಂಗಾಗಿ ಬಂದು ಮೆಹಂದಿ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು 10 ಗಂಟೆ ಅಷ್ಟೆಲ್ಲ ಬಂದಿದ್ದೆ ಇಲ್ಲಿಗೆ. ಅವರು ಬ್ರೈಡ್ ಟು ಬಿ ಎಲ್ಲ ಇವತ್ತೇ ಮಾಡ್ಕೊಂಡು ಕೂತಿದ್ರು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಕೇಕ್ ಕೊಟ್ಟರು, ತಿನ್ಕೊಂಡು ಆಮೇಲೆ ಮೆಹಂದಿನೂ ಕೂಡ ಮುಗಿಸಿದ್ದೀನಿ. ಇವಾಗ ನಾನು ಮೆಹಂದಿ ಎಲ್ಲ ಮುಗಿಸೋದಷ್ಟೊತ್ತಿಗೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನಾನು 11:30 12 ಗಂಟೆ ಆಗಿತ್ತು, ಲೇಟಾಗಿ ಹೋಗಿತ್ತು. ಮುಗಿಸೋ ಅಷ್ಟರಲ್ಲಿ ಒಂದು 5 ಗಂಟೆ ಆಗೋಗ್ಬಿಟ್ಟಿತ್ತು. 5:15ಗೆಲ್ಲ ಅವ್ರ ಊರಿಂದ ಬಸ್ ಇತ್ತು. ಇಲ್ಲಿ ಸ್ವಲ್ಪ ಬಸ್ಸಿಗೆ ಟೈಮಿಂಗ್ಸ್ ಇರುತ್ತೆ, ಹಂಗಾಗಿ ಅಷ್ಟರಲ್ಲಿ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಮುಗಿಸಿದ್ದೀನಿ. ಮೆಹಂದಿ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ. ನಿಮ್ಮ ಮದುವೆಗೆ ಯಾವುದೇ ಥರ ಬ್ರೈಡಲ್ ಮೆಹಂದಿ ಬೇಕು ಅಂದರೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಗಿಸ್ಬಿಟ್ಟು ಇವಾಗ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಫುಲ್ ತಲೆನೋವು, ಸೊಂಟ ನೋವು, ಮತ್ತು ಅಪ್ಪುದು ಬೇರೆ ಜ್ವರ ಹೋಗಿದೆಯೋ ಇಲ್ವೋ ಟೆನ್ಷನ್ನು ಅದು ಕೂಡ. ಇವಾಗ ಹೆಬ್ಬೂರಿಗೆ ಬಂದು ಹೆಬ್ಬೂರಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದು ಕುಣಿಗಲಲ್ಲಿ ಇಳ್ಕೊಂಡು ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಮನೆಗೆ ಬಂದೆ. ಅಪ್ಪ ಅಮ್ಮ ಇವತ್ತು 1 ಅವರ್ಗೆ ಹೋಗಿದ್ರು, ಮದುವೆ ಇತ್ತು ಅಂತ. ನಾನು ಅಪ್ಪು ನನ್ನ ತಮ್ಮ ಇಬ್ಬರೇ 3 ಜನ ಅಪ್ಪುಗೆ ಅನ್ನ ಎಲ್ಲ ಕೊಡ್ಬಿಡಿ, ದೋಸೆ ರೊಟ್ಟಿ ಈ ಥರ ಗಂಜಿ ಕೊಡಿ ಅಂದರು. ಹಂಗಾಗಿ ರವೆ ಸಜ್ಜಿಗೆ ಮಾಡಿ ರಾತ್ರಿ ತಿನ್ನಿಸ್ದೆ. ವಾಮಿಟ್ ಎಲ್ಲ ಮಾಡ್ದೆ, ಸಿರಪೆಲ್ಲ ಹಾಕಿ ಮಲಗಿಸಿದ್ವಿ. ಬೆಳಿಗ್ಗೆ ಎದ್ದು ದೋಸೆ ಹಾಕ್ಕೊಟ್ಟಿದ್ದೆ. ಫೋನ್ ನೋಡ್ಕೊಂಡು ಅವನೇ ತಿಂತಾಯಿದ್ದ, ಸೆಲ್ಫ್ ಫೀಡಿಂಗು ಮಾಡ್ಕೊತಾ ಇದ್ದ. ನನಗದು ನೋಡೋ ಸ್ವಲ್ಪ ಖುಷಿ ಆಯಿತು. ಜ್ವರ ಸ್ವಲ್ಪ ಕಮ್ಮಿ ಆಗಿತ್ತು. ಬೆಳಿಗ್ಗೆ ಟೈಮೆಲ್ಲ ಜ್ವರ ಇರಲ್ಲ, ನೈಟ್ ಟೈಮ್ ಸ್ವಲ್ಪ ಬಂದುಬಿಡುತ್ತೆ. ಹಂಗಾಗಿ ಅವನೇ ತಿಂತಾಯಿದ್ದ, ನನಗೆ ಖುಷಿ ಆಯಿತು. ಹಂಗೆ ತಿಂತಾನೇನೋ ಅಂತ. ರೊಟ್ಟಿ ದೋಸೆ ಇದೆ ಅಂದರೆ ಮಾತ್ರ ತಿಂತಾನೆ, ಇಲ್ಲಾಂದರೆ ಬೇರೆ ತಿನ್ನಲ್ಲ. ಅದ್ರ ನೆಕ್ಸ್ಟ್ ಡೇ ನನಗೆ ಇನ್ನೊಂದು ಮೆಹಂದಿ ಆರ್ಡ್ರ್ ಬುಕ್ಕ ಹೋಗ್ಬಿಟ್ಟಿತ್ತು ದಾಸರಹಳ್ಳಿಯಲ್ಲಿ. ಇವರು ಜಯಶ್ರೀ ಅಂತ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರು. ಅವರು ಆಲ್ರೆಡಿ 1 ಮಂತ್ ಬ್ಯಾಕೇ ಬುಕ್ ಮಾಡ್ಕೊಂಡಿದ್ರು. ಇವಾಗ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅವರೇ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಅವರು ತೋರಿಸಿದ್ರು ಡಿಸೈನ್ ಈ ಥರ ಹಾಕಿ ಅಂತ. ಇವಾಗ ಇಷ್ಟನ್ನ ಹಾಕಿದ್ದೀನಿ. ಫುಲ್ ಫಿನಿಶ್ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಆವಾಗ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ನನಗಂತೂ ಸದ್ಯಕ್ಕೆ ಇವಾಗ ಸ್ವಲ್ಪ ಮೆಹಂದಿ ಆರ್ಡರ್ಸ್ ಕೂಡ ಬರ್ತಾಯಿದೆ ಆ್ಯಂಡ್ ಮೇಕಪ್ ಕೂಡ ಬರ್ತಾಯಿದೆ. ಎಲ್ಲ ನಿಮ್ಮಿಂದ ಎಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಯು ಆಲ್. ನಾನು ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸೇ ನನಗೆ ಜಾಸ್ತಿ ಮೇಕಪ್ ಮತ್ತು ಮೆಹಂದಿ ಇದನ್ನೆಲ್ಲ ಬುಕ್ ಮಾಡ್ತಾಯಿದ್ದೀರಾ. ನನ್ನ ನಂಬಿ ನೀವು ಆರ್ಡ್ರ ಬುಕ್ ಮಾಡಿಕೊಂಡು ನಿಮ್ಮ ಮನೆಗೆ ಕರೆಸಿ ನಿಮ್ಮನೆ ಮಗಳ ಥರ ಟ್ರೀಟ್ ಮಾಡ್ತೀರಲ್ಲ, ನನಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ವ್ಲಾಗು. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ವಿಡಿಯೋನ ಲೈಕು ಶೇರು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.